ನಮಸ್ಕಾರ ಎಲ್ಲರಿಗೂ. ಮಾಲ್ವಿಕಾ ಸ್ಪಿರಿಚುವಲ್ ಚಾನೆಲ್ಗೆ ಸ್ವಾಗತ. ಇಂದು ವೈಶ್ಯವರ್ಣದ ಕುಲದೇವತೆಯಾದ ವಾಸವಿ ಕನ್ಯಕಾ ಪರಮೇಶ್ವರಿಯ ಬಗ್ಗೆ ತಿಳಿಯೋಣ. ವೈಶ್ಯ ಸಮುದಾಯವು 714 ಗೋತ್ರ ರಾಜರನ್ನು ಒಳಗೊಂಡಿತ್ತು. ಪ್ರಮುಖ ವೈಶ್ಯ ರಾಜ ಕುಸುಮಶ್ರೇಷ್ಠಿ ಮತ್ತು ರಾಣಿ ಕುಸುಮಾಂಬ ಆಳ್ವಿಕೆಯಲ್ಲಿ ಪೆನುಗೊಂಡ ಸಾಮ್ರಾಜ್ಯದಲ್ಲಿ ನೆಮ್ಮದಿಯಿಂದ ವಾಸಿಸುತ್ತಿದ್ದರು. ರಾಜರ ವಂಶದಲ್ಲಿ 16ನೇ ರಾಜನಾಗಿದ್ದ ಕುಸುಮಶ್ರೇಷ್ಠಿಯು ಮಕ್ಕಳಿಲ್ಲದವನಾಗಿದ್ದನು. ಅವರು ರಾಜಗುರು ಗುರು ಭಾಸ್ಕರಾಚಾರ್ಯರ ಸಲಹೆಯಂತೆ ದಂಪತಿಗಳು ವಿರೂಪಾಕ್ಷನನ್ನು ಪ್ರಾರ್ಥಿಸಿದರು ಮತ್ತು ಪುತ್ರಕಾಮೇಷ್ಟಿ ಯಾಗವನ್ನು ನಿರ್ವಹಿಸಿದರು. ಅಗ್ನಿದೇವ ಹೋಮಕುಂಡದಿಂದ ಕಾಣಿಸಿಕೊಂಡರು ಮತ್ತು ದಂಪತಿಗೆ ಪಾಯಸ ನೀಡಿ ಆಶೀರ್ವಾದಿಸಿದರು. ಕುಸುಮಾಂಬ ಪಾಯಸವನ್ನು ಭಕ್ತಿಯಿಂದ ಸೇವಿಸಿದಳು. ಶುಕ್ರವಾರ ವೈಶಾಖ ಪುನರ್ವಸು ನಕ್ಷತ್ರದ ಶುದ್ಧ ದಶಮಿಯಂದು ಅವಳಿ ಮಕ್ಕಳಿಗೆ ಜನ್ಮ ನೀಡಿದಳು. ನಂದಿಕೇಶ್ವರ ದೇವರ ಅವತಾರವಾಗಿದ್ದ ವಿರೂಪಾಕ್ಷ ಎಂಬ ಹುಡುಗ ಮತ್ತು ಆದಿಪರಾಶಕ್ತಿ ದೇವಿಯ ಅವತಾರವಾಗಿದ್ದ ವಾಸವಿ ಎಂಬ ಹುಡುಗಿ ಜನಿಸಿದಳು. ವಿರೂಪಾಕ್ಷ ಧರ್ಮಶಾಸ್ತ್ರ, ರಾಜಕೀಯ ಮತ್ತು ಸಮರ ಕಲೆಗಳನ್ನು ಕಲಿತರು. ವಿರೂಪಾಕ್ಷನು ಸರಿಯಾದ ವಯಸ್ಸನ್ನು ತಲುಪಿದಾಗ ಅವನು ಏಲೂರು ಪಟ್ಟಣದ ಅರದಿ ಸೇಠಿಯ ಮಗಳು ರತ್ನಾವತಿಯನ್ನು ಮದುವೆಯಾದನು. ವಾಸವಿಗೆ ಲಲಿತಕಲೆ ಮತ್ತು ಸಂಗೀತವನ್ನು ಕಲಿಸಲಾಯಿತು. ಅವಳ ಬಾಲ್ಯದಿಂದಲೂ ಅವಳು ಭಗವಾನ್ ಶಿವನ ಕಟ್ಟ ಭಕ್ತೆಯಾಗಿದ್ದಳು. ಅವಳು ಅಸಾಧಾರಣ ಸೌಂದರ್ಯದ ಹುಡುಗಿಯಾಗಿದ್ದಳು. ಅವಳು ಭಗವಾನ್ ಶಿವನಿಗೆ ಜೀವನ ಅರ್ಪಿಸಲು ನಿರ್ಧರಿಸಿದಳು ಮತ್ತು ಅವಿವಾಹಿತ ಗೌರಬಾಲಿಕೆಯಾಗಿ ಉಳಿಯಲು ನಿರ್ಧರಿಸಿದಳು. ಒಮ್ಮೆ ಚಾಲುಕ್ಯ ಚಕ್ರವರ್ತಿ ವಿಷ್ಣುವರ್ಧನನು ರಾಜ ಕುಸುಮಶ್ರೇಷ್ಠಿ ಉಪನದಿ ಪೆನುಗೊಂಡಕ್ಕೆ ಭೇಟಿ ನೀಡಿದ. ರಾಜ ಕುಸುಮಶ್ರೇಷ್ಠಿಯಿಂದ ಚಕ್ರವರ್ತಿಗೆ ಅದ್ದೂರಿ ಸ್ವಾಗತ ದೊರೆಯಿತು ಮತ್ತು ಪೆನುಗೊಂಡ ಜನರು ಅವನನ್ನು ಭಯಭಕ್ತಿಯಿಂದ ನೋಡಿದರು. ವಿಷ್ಣುವರ್ಧನು ವಾಸವಿಯ ಬೆರಗುಗೊಳಿಸುವ ಸೌಂದರ್ಯದಿಂದ ವಶಪಡಿಸಿಕೊಂಡನು ಮತ್ತು ಯಾವುದೇ ವೆಚ್ಚದಲ್ಲಿ ಅವಳನ್ನು ಮದುವೆಯಾಗಲು ನಿರ್ಧರಿಸಿದನು. ಅವನ ಆಸೆ ಕುಸುಮಶ್ರೇಷ್ಠಿಗೆ ಆಘಾತವಾಗಿತ್ತು. ರಾಜ ಕುಸುಮಶ್ರೇಷ್ಠಿ 714 ಗೋತ್ರಗಳ ಹಿರಿಯರ ಸಭೆ ಕರೆದರು ಮತ್ತು ವಿಷಯವನ್ನು ವಿವರವಾಗಿ ಚರ್ಚಿಸಲಾಯಿತು. ರಾಜಗುರು ಭಾಸ್ಕರಾಚಾರ್ಯರ ಮಾರ್ಗದರ್ಶನದಲ್ಲಿ ಅವರೆಲ್ಲರೂ ವಾಸವಿಯ ಅಭಿಪ್ರಾಯಗಳ ಪ್ರಾಮುಖ್ಯತೆಯನ್ನು ನೀಡಲು ನಿರ್ಧರಿಸಿದರು. ರಾಜ ದಂಪತಿಗಳು ಗುರು ಭಾಸ್ಕರಾಚಾರ್ಯ, ವಾಸವಿ ಮತ್ತು ವಿರೂಪಾಕ್ಷ ಅವರ ರಹಸ್ಯವಾಗಿ ಚರ್ಚೆ ನಡೆಸಿದರು. ಈ ಹಂತದಲ್ಲಿ ವಾಸವಿ ಅವರ ಘನತೆ ಮತ್ತು ಗೌರವವನ್ನು ಎತ್ತಿ ಹಿಡಿಯಲು ಬಯಸುತ್ತೇನೆ ಎಂದು ಹೇಳಿದಳು. ಹೆಣ್ತನ ಮತ್ತು ಅಹಿಂಸಾ ಧರ್ಮ ಬೋಧಿಸುವ ಉದ್ದೇಶದಿಂದ ಪ್ರಪಂಚಕ್ಕೆ ಜನಿಸಿದ ದೇವಿ ವಾಸವಿ. ವಾಸವಿ ತನ್ನನ್ನು ಮದುವೆಯಾಗಲು ನಿರಾಕರಿಸಿದಳು ಎಂದು ಕೇಳಿದ ವಿಷ್ಣುವರ್ಧನನು ಪೆನುಗೊಂಡದ ಮೇಲೆ ಯುದ್ಧ ಮಾಡಿಯೂ ಅವಳನ್ನು ಮದುವೆಯಾಗಲು ವಂಚಿಸಿದನು. ರಕ್ತಪಾತವನ್ನು ತಡೆಗಟ್ಟುವ ಸಲುವಾಗಿ ಮತ್ತು ಹೆಣ್ತನದ ಘನತೆ ಮತ್ತು ಗೌರವವನ್ನು ಎತ್ತಿ ಹಿಡಿಯಲು ವಾಸವಿ ತನ್ನ ಅವತಾರವನ್ನು ಕೊನೆಗೊಳಿಸಲು ಅಗ್ನಿದೇವರಿಗೆ ತನ್ನನ್ನು ಅರ್ಪಿಸಿಕೊಳ್ಳಲು ನಿರ್ಧರಿಸಿದಳು. 714 ಗೋತ್ರಗಳಲ್ಲಿ 102 ಗೋತ್ರ ರಾಜರು ಆಕೆಯ ದೃಷ್ಟಿಕೋನವನ್ನು ಬೆಂಬಲಿಸಿದರು ಮತ್ತು ಅವಳೊಂದಿಗೆ ಪವಿತ್ರ ಬೆಂಕಿಯ ಪ್ರವೇಶಿಸಲು ನಿರ್ಧರಿಸಿದರು. ವಿಷ್ಣುವರ್ಧನನಿಂದ ಕಿರುಕುಳಕ್ಕೆ ಹೆದರಿ ಉಳಿದ 612 ಗೋತ್ರ ಜನರು ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಲು ಪೆನುಗೊಂಡದಿಂದ ಓಡಿ ಹೋದರು. ವಾಸವಿ ರಾಜನನ್ನು ಬಲವಂತವಾಗಿ ಮದುವೆಯಾಗುವುದಕ್ಕಿಂತ ಹೆಚ್ಚಾಗಿ ತನ್ನ ಜೀವನವನ್ನು ಕೊನೆಗೊಳಿಸಲು ನಿರ್ಧರಿಸುತ್ತಾಳೆ. ರಾಜ ಈಗಾಗಲೇ ಮದುವೆಯಾಗಿದ್ದರು ಮತ್ತು ಅವರು ಬೇರೆ ವರ್ಣಕ್ಕೆ ಸೇರಿದವರು. ಮಲ್ಲಾರ್ ಮಾಘ ಮಾಸದ ಶುದ್ಧ ಬಿಡಿಗೆ ದಿನದಂದು ವಾಸವಿ 102 ಗೋತ್ರ ದಂಪತಿಗಳ ಜೊತೆಗೆ ಪವಿತ್ರ ಅಗ್ನಿಯನ್ನು ಪ್ರವೇಶಿಸಿದಳು. ವಾಸವಿ ಪವಿತ್ರ ಅಗ್ನಿಯಿಂದ ಕನ್ಯಕಾ ಪರಮೇಶ್ವರಿಯಾಗಿ ಹೊರಹೊಮ್ಮಿದಳು ಮತ್ತು 18 ಕೈಗಳಿಂದ ಆದಿ ಪರಾಶಕ್ತಿಯ ತನ್ನ ಮೂಲ ರೂಪವನ್ನು ಪ್ರದರ್ಶಿಸಿದಳು. ಅವಳು ಆ ಸಮಯದಲ್ಲಿ ಎಲ್ಲ ಭಕ್ತರಿಗೆ ವಾಸವಿ ಸಪ್ತಶತಿಯನ್ನು ಬೋಧಿಸಿದಳು. ಅವಳು ಆದಿಪರಾಶಕ್ತಿಯ ತನ್ನ ಮೂಲ ರೂಪವನ್ನು ಪ್ರದರ್ಶಿಸಿದ ಅವಳು ಕನ್ಯೆಯಾಗಿ ಉಳಿಯುವುದಕ್ಕಾಗಿ ಪ್ರತಿಜ್ಞೆ ಮಾಡಿದಳು. ಈ ದಿನವನ್ನು ಆತ್ಮ ಅರ್ಪಣಾ ದಿನ ಎಂದು ಎಲ್ಲ ವಾಸವಿ ದೇವಾಲಯಗಳ ಕಡೆ ದೊಡ್ಡ ಪ್ರಮಾಣದಲ್ಲಿ ಆಚರಿಸಲಾಗುತ್ತದೆ. ವಾಸವಿಯೊಂದಿಗೆ ಪವಿತ್ರ ಅಗ್ನಿ ಪ್ರವೇಶಿಸಿದ ಮಾಡಿದ 102 ಗೋತ್ರ ದಂಪತಿಗಳಿಗೆ ಕ್ಷಮಾದಾನ ನೀಡಲಾಯಿತು. ಅವರ 16 ತಲೆಮಾರುಗಳ ಶಾಪಗಳು ಮತ್ತು ವಾಸವಿಯಿಂದ ಮೋಕ್ಷವನ್ನು ನೀಡಲಾಯಿತು.
ಈ ಅಚ್ಚರಿಯ ಸುದ್ದಿ ಪೆನುಗೊಂಡಕ್ಕೆ ಹೋಗುತ್ತಿದ್ದ ಚಕ್ರವರ್ತಿ ವಿಷ್ಣುವರ್ಧನನ್ನು ತಲುಪಿತು. ಅವನ ತಲೆ ಸಾವಿರಾರು ತುಂಡುಗಳಾಗಿ ಹೊಡೆದು ಹೋಯಿತು ಮತ್ತು ಸತ್ತನು. ಪ್ರವೇಶಿಸಿದ 102 ಗೋತ್ರ ದಂಪತಿಯ ಪುತ್ರರು ಅಗ್ನಿಯ ಅಂತಿಮ ವಿಧಿಗಳನ್ನು ಮಾಡಲು ಕಾಶಿಗೆ ಹೋಗಿ 102 ಶಿವಲಿಂಗಗಳನ್ನು ತಂದು ಸ್ಥಾಪಿಸಲಾಯಿತು. ಈ ಶಿವಲಿಂಗಗಳು ಪೆನುಗೊಂಡ ನಗರದ ಪ್ರಮುಖ ಸ್ಥಳದಲ್ಲಿವೆ. 101 ಲಿಂಗಗಳು ಪ್ರತಿ ವೈಶ್ಯ ಗೋತ್ರಗಳನ್ನು ಪ್ರತಿನಿಧಿಸುತ್ತವೆ. ಇಲ್ಲಿಯವರೆಗೆ ಈ ಬೀದಿಯನ್ನು ಲಿಂಗ ಬೀದಿ ಎಂದು ಕರೆಯಲಾಗುತ್ತದೆ. ವಿರೂಪಾಕ್ಷನ ಪೆನುಗೊಂಡದ ರಾಜನಾಗಿ ವಿಷ್ಣುವರ್ಧನ ಮಗನಾದ ರಾಜ ನರೇಂದ್ರನಿಂದ ಪಟ್ಟಾಭಿಷೇಕವಾಯಿತು. ನಗರಿಕರಿಗೆ ಸಂತೋಷದ ಜೀವನ ನಡೆಸಲು ಅತ್ಯುತ್ತಮವಾದ ಸೌಲಭ್ಯಗಳನ್ನು ಒದಗಿಸಿದರು. ನರೇಂದ್ರನು ವಾಸವಿಯ ಪ್ರತಿಮೆಯನ್ನು ಗೌರವಾರ್ಥವಾಗಿ ಸ್ಥಾಪಿಸಿದನು. ಆ ದಿನದಿಂದ ಎಲ್ಲ ಕೋಮತಿಯವರು ಅವಳಿಗೆ ಪೂಜೆ ಮಾಡಲು ಪ್ರಾರಂಭಿಸಿದರು ಮತ್ತು ವಾಸವಿ ಕನ್ಯಕಾ ಪರಮೇಶ್ವರಿಯನ್ನು ಕೋಮಟಿ ಕುಲದೇವತೆ ಎಂದು ಪರಿಗಣಿಸಲಾಗುತ್ತದೆ. ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ಆರ್ಯವೈಶ್ಯ, ಕಳಿಂಗ ವೈಶ್ಯ, ಆರವ ವೈಶ್ಯ, ಮರಾಠಿ ವೈಶ್ಯ, ಬೇರಿ ವೈಶ್ಯ ಮತ್ತು ತ್ರಿವೇಣಿಕ ವೈಶ್ಯ ಸಮುದಾಯ ಕುಲದೇವತೆ. ವಾಸವಿ ಕನ್ಯಕಾ ಪರಮೇಶ್ವರಿ ಹಿಂದೂ ದೇವತೆಯ ಪ್ರಮುಖವಾಗಿ ಆಂಧ್ರ ಪ್ರದೇಶದ ಕೋಮಟಿ ಸಮುದಾಯದಿಂದ ಪೂಜಿಸಲ್ಪಟ್ಟಿದ್ದಾಳೆ. ಅವಳು ಪ್ರಾಥಮಿಕವಾಗಿ ಪಾರ್ವತಿಯ ಕನ್ಯೆಯ ರೂಪ ಗುರುತಿಸಲ್ಪಟ್ಟಿದ್ದಾಳೆ ಮತ್ತು ಕೆಲವೊಮ್ಮೆ ಲಕ್ಷ್ಮಿಯ ರೂಪವೆಂದು ವೈಷ್ಣವ ಸಂಪ್ರದಾಯ ಗುರುತಿಸಲಾಗುತ್ತದೆ. ವಾಸವಿ ಪುರಾಣಗಳ ವಿವಿಧ ಆವೃತ್ತಿಗಳನ್ನು 18ನೇ ಶತಮಾನದಲ್ಲಿ ಸಮಯದಲ್ಲಿ ತೆಲುಗು ಭಾಷೆಯಲ್ಲಿ ಬರೆಯಲಾಗಿದೆ. ವಾಸವಿ ಗುರು ಶ್ರೀ ಭಾಸ್ಕರಾಚಾರ್ಯರು ವೈಶ್ಯ ಪುರಾಣ ಕಾವ್ಯವನ್ನು ವಾಸವಿ ದೇವಿಯ ಜೀವನ ಆಧರಿಸಿ ಬರೆದಿದ್ದಾರೆ. ಆಕೆಯ ಮರಣದ ನಂತರ ವಾಸವಿಯ ಆತ್ಮವು ಪೆನುಗೊಂಡದಲ್ಲಿ ಪವಿತ್ರವಾಯಿತು ಮತ್ತು ಅದನ್ನು ದೇವತೆಯ ಸ್ಥಿತಿ ಉನ್ನತೀಕರಿಸಲಾಯಿತು. ದೇವಿ ವಾಸವಿಯವರ ಜನ್ಮಸ್ಥಳವನ್ನು ಈಗ ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ದೇವಸ್ಥಾನ ಅಥವಾ ವಾಸವಿ ಮಠ ಎಂದು ಕರೆಯಲಾಗುತ್ತದೆ. ಪವಿತ್ರ ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ದೇವಸ್ಥಾನವನ್ನು ವಿವಿಧ ಪುರಾತನ ಧರ್ಮಗಳಲ್ಲಿ ಉಲ್ಲೇಖಿಸಲಾಗಿದೆ. ಒಂದು ದಂತಕಥೆಯ ಪ್ರಕಾರ ವಾಸವಿ ಕನ್ಯಕಾ ಪರಮೇಶ್ವರಿ ತನ್ನ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದ್ದಾಳೆ. ಆಂಧ್ರ ಪ್ರದೇಶದ ಜಿಲ್ಲೆ ಪಶ್ಚಿಮ ಗೋದಾವರಿ ಪಟ್ಟಣವಾದ ಪೆನುಗೊಂಡದಲ್ಲಿರುವ ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿಯ ದೇವಸ್ಥಾನ. ದೇವಾಲಯವು ಆಕರ್ಷಕದ ಬಹುಬಣ್ಣದ ಸುಂದರವಾದ ವಾಸ್ತುಶಿಲ್ಪದೊಂದಿಗೆ 7 ಅಂತಸ್ತಿನ ಗಾಳಿಗೋಪುರವನ್ನು ಹೊಂದಿದೆ. ಪೆನುಗೊಂಡ ಕ್ಷೇತ್ರ ವೈಶ್ಯರ ಕಾಶಿ ಎಂದು ಪರಿಗಣಿಸಲಾಗಿದೆ. ತ್ರಿಮೂರ್ತಿಗಳನ್ನು ಪ್ರತಿಷ್ಠಿಸಲ್ಪಟ್ಟಿರುವ ದೇವಾಲಯ ಶ್ರೀ ನಗರೇಶ್ವರ ಸ್ವಾಮಿ, ತಾಯಿ ಕನ್ಯಕಾ ಪರಮೇಶ್ವರಿ ಮತ್ತು ಮಹಿಷಾಸುರ ಮರ್ದಿನಿಯನ್ನು ಪ್ರತಿಷ್ಠಿಸಿದ್ದಾರೆ. ಎರಡನೆಯ ಪ್ರಕಾರದಲ್ಲಿ ವಿನಾಯಕ, ನವಗ್ರಹಗಳಂತಹ ಆರಾಧ್ಯ ದೇವತೆಗಳೊಂದಿಗೆ ಅನೇಕ ಮಂಟಪಗಳನ್ನು ಸ್ಥಾಪಿಸಲಾಗಿದೆ. ಭಗವಾನ್ ವೆಂಕಟೇಶ್ವರ ಮತ್ತು ಕಾಲಭೈರವರ ಜೊತೆಗೆ ಅತ್ಯಾಕರ್ಷಕವಾದ ಮಾಡಿದ ವರ್ಣರಂಜಿತ ಪ್ರತಿಮೆಗಳನ್ನು ತಾಯಿ ಕನ್ಯಕಾ ಪರಮೇಶ್ವರಿ ಅಗ್ನಿಕುಂಡದಲ್ಲಿ ತಂದೆ ತಾಯಿಗಳ ಬಗ್ಗೆ ನಿಂತಿದ್ದಾಳೆ. ವಾಸವಿ ದೇವಿಯ ಜೀವನವು ಸ್ಮರಣೀಯವಾಗಿದೆ, ಯಾಕೆಂದರೆ ಅಹಿಂಸೆಯಲ್ಲಿ ಅವರ ನಂಬಿಕೆ, ಅವರ ಧಾರ್ಮಿಕ ಮೌಲ್ಯಗಳ ಗೌರವ ಮತ್ತು ಮಹಿಳೆಯರ ಸ್ಥಾನಮಾನದ ರಕ್ಷಣೆ. ಅವಳು ಇದ್ದಂತೆ ಅಮರಳಾದಳು. ಪ್ರಪಂಚಾದ್ಯಂತ ಕೋಮಟಿಯ ಖ್ಯಾತಿಯ ಪ್ರಚಾರಕ್ಕೆ ಪ್ರಮುಖವಾಗಿ ಕಾರಣವಾದಳು. ಲೌಕಿಕ ಭೋಗಗಳನ್ನು ತಿರಸ್ಕರಿಸಿದ ವಾಸವಿ ಕೋಮಟಿಗರ ಮನಸ್ಸನ್ನು ಗೆದ್ದಳು, ಶಾಂತಿ ಮತ್ತು ಅಹಿಂಸೆಯ ಜ್ಞಾನ ಕೊಟ್ಟಳು. ಅವಳ ಕತೆ ಎಲ್ಲರಿಗೂ ಎಲ್ಲ ಸಮಯದಲ್ಲೂ ನೆನಪಿನಲ್ಲಿ ಉಳಿಯುತ್ತದೆ. ಇದಿಷ್ಟು ದೇವಿ ವಾಸವಿ ಕನ್ಯಕಾ ಪರಮೇಶ್ವರಿಯ ಕತೆ. ಮತ್ತೆ ಇನ್ನೊಂದು ಕತೆಯೊಂದಿಗೆ ಸಿಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ, ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.